ಲೋಕಸಭೆ ಚುನಾವಣೆಗೆ ಈ ಬಾರಿ ರಾಜ್ಯದಲ್ಲಿ ಮಂತ್ರಿಗಳು ಅಖಾಡಕ್ಕೆ ಇಳಿಯಬೇಕು ಅಂತಿದ್ದಾರೆ ಕೆಪಿಸಿಸಿಯ ಅಧ್ಯಕ್ಷರು. ಬೇಕಿದ್ರೆ ಮುಖ್ಯಮಂತ್ರಿಗಳು ನೀವು ಸ್ಪರ್ಧೆ ಮಾಡಿ ಅಂತ ಮಹಾದೇವಪ್ಪ ಸಿಟ್ಟು ಹೊರಹಾಕಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ನಟ ಡಾಲಿ ಧನಂಜಯ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಒಂದ್ ಕಡೆ. ಇತ ಸೋಮಣ್ಣಗೆ ಬಿಜೆಪಿಯಲ್ಲೇ ಹೊಸ ಎದುರಾಳಿ ಹುಡ್ಕೊಂಡಿದ್ದಾರೆ. ಲೋಕಸಭೆಗೆ ನಿಲ್ಲಲ್ಲ, ಬೇಕಿದ್ರೆ ಸಿಎಂ ಡಿಸಿಎಂ ನಿಲ್ಲಲಿ. ಸಿದ್ದರಾಮಯ್ಯ ಎದುರೇ ಮಹದೇವಪ್ಪ ರೋಷಾವೇಶ. ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಮಹದೇವಪ್ಪ ಇವತ್ತು ಒಟ್ಟಿಗಿದ್ರು. ಮಾಧ್ಯಮದವರು ಮಹದೇವಪ್ಪರನ್ನ ಚಾಮರಾಜನಗರದಿಂದ ಲೋಕಸಭೆಗೆ ಅಭ್ಯರ್ಥಿ ಮಾಡ್ತೀರಾ ಅಂದಾಗ ಮುಖ್ಯಮಂತ್ರಿಗಳು ಮಹದೇವಪ್ಪ ಅವರನ್ನೇ ಕೇಳಿ ಅಂದ್ರು. ಆಗ ಸಚಿವ ಮಹದೇವಪ್ಪ ಸ್ವಲ್ಪ ಸಿಟ್ಟಾದ್ರು. ನಾನ್ ನಿಲ್ಲಲ್ಲ, ಎಲೆಕ್ಷನ್ಗೆ ಹೋಗಲ್ಲ, ನನ್ನನ್ನು ಬಿಟ್ಟು ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಅಂದ್ರು. ಅಷ್ಟಕ್ಕೂ ಸುಮ್ಮನಾಗದೆ ಸಿಎಂ ಎದುರೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಲೋಕಸಭೆಗೆ ಬೆಸ್ಟ್ ಅಭ್ಯರ್ಥಿಗಳು, ಅವರೇ ಲೋಕಸಭೆಗೆ ನಿಲ್ಲಲಿ ಅಂದುಬಿಟ್ರು. ಕೇಳಿ ಅದನ್ನ ನನಗೆ ಗೊತ್ತಿಲ್ಲ. ಇಲ್ಲ, ನಾನು ಕ್ಯಾಂಡಿಡೇಟ್ ಅಲ್ವೇ ಇಲ್ಲ. ಹೈಕಮಾಂಡ್ ಯಾರು ಕ್ಯಾಂಡಿಡೇಟ್ ಕೊಡ್ತಾರೆ ನಾನು ಬಿಟ್ಟು ಅವ್ರಿಗೆ ಕೆಲಸ ಮಾಡ್ತೀನಿ. ಇಲ್ಲ, ನಾನು ಅಭ್ಯರ್ಥಿ ಅಲ್ಲ. ಅವರು ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ಡಿ ಕೆ ಶಿವಕುಮಾರ್ ನಂಬರ್ 1 ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ನೋಡಿ ಹುಡುಕಿನಿ. ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡೋರು ನಾವು, ಅಧಿಕಾರಕ್ಕೋಸ್ಕರ ಇರೋರಲ್ಲ. ಮೈಸೂರು ಕೊಡಗು ಕೈ ಅಭ್ಯರ್ಥಿ ಆಗ್ತಾರಾ ಡಾಲಿ? ಮಹದೇವಪ್ಪನವರು ಚಾಮರಾಜನಗರದಿಂದ ನಾನು ಸ್ಪರ್ಧೆ ಮಾಡಲ್ಲ, ನನ್ನ ಮಗನಿಗೆ ಟಿಕೆಟ್ ಕೇಳಿದ್ದೀನಿ ಅಂತಾನು ಬಹಿರಂಗವಾಗಿ ಹೇಳಿದ್ದಾರೆ. ಆದರೆ ಕುಟುಂಬ ರಾಜಕಾರಣಕ್ಕೆ ಕಾಂಗ್ರೆಸ್ನವರು ಈ ಸಲ ಮಣೆ ಹಾಕೋದು ಅನುಮಾನ. ಯಾಕಂದ್ರೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುತ್ತಾರೆ ಅಂತ ಸುದ್ದಿ ಇತ್ತು. ಈಗ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಖ್ಯಾತ ನಟ ಡಾಲಿ ಧನಂಜಯ್ ಹೆಸರು ಚಾಲ್ತಿಗೆ ಬಂದಿದೆ. ಸಿಂಹಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಡಾಲಿನೇ ಎದುರಾಳಿನ? ಡಾಲಿ ಧನಂಜಯ್ ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಸ್ಲೋಗನ್ ಮೂಲಕವೇ ಹೆಸರಾದ ನಟ. ನೈಜ ಅಭಿನಯದ ಮೂಲಕವೂ ಖ್ಯಾತಿ ಪಡೆದಿರೋ ಹೀರೋ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲೂ ಡಾಲಿ ಧನಂಜಯ್ಗೆ ಸ್ಥಾನವಿದೆ. ಈಗ ಡಾಲಿಗೆ ಮೈಸೂರು ಕೊಡಗು ಅಭ್ಯರ್ಥಿ ಮಾಡುವುದಕ್ಕೂ ಸಿಎಂ ತವಕಿಸುತ್ತಿದ್ದಾರೆ ಅಂತ ಗೊತ್ತಾಗಿದೆ. ಇದಕ್ಕೆ ಕಾರಣಗಳೂ ಇವೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯಗೆ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದ್ಯಂತೆ. ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯಲ್ಲೂ ಯತೀಂದ್ರಗೆ ಅಲ್ಪ ಹಿನ್ನಡೆ ಅಂತ ಬಂದಿದ್ಯಂತೆ. ಹೊಸ ಮುಖ ಎದುರಾದ್ರೆ ಕಾಂಗ್ರೆಸ್ಗೆ ಗೆಲುವು ಸುಲಭ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ನಟ ಡಾಲಿ ಧನಂಜಯ್ ಹೆಸರು ಮುನ್ನೆಲೆಗೆ ಬಂದಿದೆ. ಡಾಲಿ ಧನಂಜಯ್ ನಟ ಜೊತೆಗೆ ಲಿಂಗಾಯತ ಸಮುದಾಯದ ನಾಯಕ. ಹಾಸನ ಮೂಲದ ಡಾಲಿಗೆ ಮೈಸೂರು ಭಾಗದಲ್ಲಿ ಫ್ಯಾನ್ಸ್ ಹೆಚ್ಚು. ಡಾಲಿ ಎಲೆಕ್ಷನ್ಗೆ ನಿಂತರೆ ನಟ ನಟಿಯರಿಂದಲೂ ಪ್ರಚಾರ ಸಿಗುತ್ತೆ ಅನ್ನೋ ನಂಬಿಕೆ. ಕಾಂಗ್ರೆಸ್ನಿಂದ ಡಾಲಿ ಧನಂಜಯ್ಗೆ ಆಫರ್ ಸಿಕ್ಕಿರೋದಂತೂ ನಿಜ. ಆದರೆ ಡಾಲಿ ಧನಂಜಯ್ ಎಲೆಕ್ಷನ್ಗೆ ನಿಲ್ತಾರಾ ಇಲ್ವಾ, ರಾಜಕೀಯಕ್ಕೆ ಬರ್ತಾರಾ, ಕಾಂಗ್ರೆಸ್ಗೆ ಬೆಂಬಲಿಸ್ತಾರಾ ಅನ್ನೋದು ಇನ್ನೂ ನಿಗೂಢ. ತುಮಕೂರಲ್ಲಿ ಸೋಮಣ್ಣಗೆ ಹೊಸ ಎದುರಾಳಿ. ತುಮಕೂರು ಬಿಜೆಪಿ ಟಿಕೆಟ್ಗಾಗಿ ವಿ ಸೋಮಣ್ಣ ಸರ್ಕಸ್ ಮಾಡುತ್ತಿದ್ದಾರೆ. ಇದು ಎಲ್ಲರಿಗೂ ಗೊತ್ತು. ಆದರೆ ವಿ ಸೋಮಣ್ಣಗೆ ಈಗ ಹೊಸ ಎದುರಾಳಿ ಬಿಜೆಪಿಯಲ್ಲೇ ಹುಟ್ಕೊಂಡಿದ್ದಾರೆ. ಜಿಎಸ್ ಬಸವರಾಜು ಇನ್ನೊಂದು ಕಡೆ, ಮಾಧುಸ್ವಾಮಿ ಮತ್ತೊಂದು ಕಡೆ ಸುರೇಶ್ ಗೌಡ ವಿರೋಧದ ಮಧ್ಯೆ ಆರ್ಎಸ್ಎಸ್ ಮುಖಂಡ, ಸಿದ್ಧಗಂಗಾ ಮಠದ ಆಡಳಿತ ವರ್ಗದ ಪ್ರಮುಖರಲ್ಲಿ ಒಬ್ಬರಾದ ಬಿಜೆಪಿಯ ಡಾಕ್ಟರ್ ಪರಮೇಶ್ ನನ್ನ ಹೆಸರು ಹೈಕಮಾಂಡ್ ಹಂತದಲ್ಲಿದೆ, ನನಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ ಅಂತಿದ್ದಾರೆ. ಇನ್ನೊಂದು ಕಡೆ ವಿ ಸೋಮಣ್ಣ ತುಮಕೂರು ಟಿಕೆಟ್ ಕೇಳಿದ್ದೀನಿ, ಉಳಿದಿದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮತ್ತೆ ಟವೆಲ್ ಹಾಕಿದ್ರು. ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ. ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು. ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ, ಹೋಯ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡ್ತಾರೆ. ಕೇಂದ್ರಕ್ಕೆ ಕಳಿಸ್ತಾರಲ್ಲ, ಆ ಪಟ್ಟಿನಲ್ಲಿ ನಮ್ದಂತೂ ಹೆಸರು ಇರುತ್ತೆ. ಆದರೂ ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಅಲ್ಲ, ಇರ್ಬೋದು, ನಂದೇ ಇದ್ರೂ ಇರ್ಬೋದು. ಆ ಸೀನಿಯರ್ಸ್ ಬಿಟ್ಟರೆ ಮುಂದಿನ ನೆಕ್ಸ್ಟ್ ಇದರಲ್ಲಿ ನಂದೇ ಮುಂಚೂಣಿನಲ್ಲಿ ಇರುತ್ತೆ. ಸುರೇಶ್ಗೆ ಎಚ್ಡಿಕೆ ಎದುರಾಳಿ ಆಗ್ತಾರೆ. ಗೌಡ್ರು ಕುಟುಂಬ ಎದುರಿಸ್ತೀವಿ ಅಂದ ಡಿಕೆಶಿ. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಈಗ ದೇವೇಗೌಡರ ಕುಟುಂಬದವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತಿದೆ. ಕುಮಾರಸ್ವಾಮಿ ಅವರ ಹೆಸರು ಫಸ್ಟ್ ಲಿಸ್ಟ್ನಲ್ಲಿದೆ. ಕುಮಾರಸ್ವಾಮಿ ಎದುರಾದ್ರೂ ಈ ಸಲ ಡಿಕೆ ಸುರೇಶ್ ಸೋಲಿಸೋಕೆ ಆಗಲ್ಲ ಅಂತ ಸುರೇಶ್ ದೆಹಲಿ ಸಂಸದ ಅಲ್ಲ, ಹಳ್ಳಿಯ ಸಂಸದ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರದರ್ ಪರ ಭರ್ಜರಿ ಬ್ಯಾಟ್ ಬೀಸಿದ್ರು. ಯಾರು ಬೇಕಾದ್ರೂ ಅವ್ರು ಆಯ್ಕೆ ಮಾಡಿ ಕಳಿಸ್ಲಿ, ನಮ್ಮ ಮತದಾರರಿದ್ದಾರೆ. ಸುರೇಶು ಡೆಲ್ಲಿಲಿ ಕೂತ್ಕೊಳ್ಳೋ MP ಅಲ್ಲ, ಹಳ್ಳಿಲಿರೋ MP. ಹಳ್ಳಿಲಿ ಸುರೇಶ್ದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ.
ಇದಿಷ್ಟು ಇವತ್ತು ರಾಜ್ಯದ ಲೋಕಸಭೆ ಅಖಾಡದ ಪ್ರಮುಖ ಸುದ್ದಿಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.